ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ವಿನಯ್ ಚಂದ್ರ ಶರ್ಮಾ. ನಾನು ಇಂದು ಸಕ್ಕರೆ ಕಾಯಿಲೆ ಬಗ್ಗೆ ಮಾತನಾಡಲಿರುವೆ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆಯನ್ನು ಹೊಂದಿದವರು ನಾನು ಸಕ್ಕರೆಯನ್ನು ವಿಶೇಷವಾಗಿ ಕಾಫಿಯಲ್ಲೂ ಕುಡಿಯುವುದನ್ನು ಹಾಕಿಕೊಳ್ಳುವುದಿಲ್ಲ, ಟೀಯಲ್ಲೂ ಹಾಕಿಕೊಳ್ಳುವುದಿಲ್ಲ, ಸಿಹಿ ತಿಂಡಿ ಅಂತೂ ತಿನ್ನುವುದೇ ಇಲ್ಲ. ಆದರೂ ಸಹ ನನಗೆ ಸಕ್ಕರೆ ಡಯಾಬಿಟಿಕ್ ಲಕ್ಷಣಗಳು ಡಯಾಬಿಟಿಕ್ ಆಗಿ ಕಂಡು ಬರ್ತಾ ಇದೆ. ಕಾರಣ ಏನು ಅಂತ ಇವರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಸಕ್ಕರೆಯಿಂದ ಸಕ್ಕರೆ ಕಾಯಿಲೆ ಬರುವುದೆಲ್ಲ ಕಾರ್ಬೋಹೈಡ್ರೇಟ್ ಅಂತಿದೆ. ಆಹಾರ ಕ್ರಮದಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ಫ್ಯಾಟು ಮತ್ತು ಫೈಬರ್ಸ್ ಅಂತ ಇರ್ತದೆ. ಈ ಕಾರ್ಬೋಹೈಡ್ರೇಟ್ಸ್ ಇಂದ ಶುಗರ್ ಜಾಸ್ತಿ ಆಗುತ್ತೆ ಹೊರತು ಪ್ರೋಟೀನು, ಫ್ಯಾಟು ಮತ್ತು ಫೈಬರ್ಸ್ಗಳಿಂದ ಆಗುವುದಿಲ್ಲ. ಹಾಗಾಗಿ ಶುಗರನ್ನು ಕಾರ್ಬೋಹೈಡ್ರೇಟ್ ಕಂಟ್ರೋಲ್ ಮಾಡುವುದಿಲ್ಲ. ಆಹಾರ ಕ್ರಮಗಳಲ್ಲಿ ಅನ್ನ, ಅಕ್ಕಿ, ಗೋಧಿ ಹಾಗೂ ವೈದ್ಯರ ಸಲಹೆ ಪ್ರಕಾರ ಆಹಾರ ಕ್ರಮಗಳಲ್ಲಿ ಫ್ಯಾಟ್ ಕಂಟೆಂಟ್ ಆಗುವಂಥ ಮಾಂಸಗಳನ್ನು ಉಪಯೋಗಿಸ್ಬೋದು. ಮೊಟ್ಟೆ ಆಗುತ್ತೆ, ತರಕಾರಿ ಆಗುತ್ತೆ, ಡ್ರೈ ಫ್ರೂಟ್ಸ್ ಅನ್ನು ಬಳಸ್ಬೋದು. ಡಯಾಬಿಟಿಕ್ಕಿಗೆ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಕಾರಿ.